ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಏನಪ್ಪ ಇವರು ಮತ್ತೆ ಬಂದರು, ಅವಾಗವಾಗ ಒಂದೊಂದು ವಿಡಿಯೋ ಹಾಕ್ತಾರೆ ಅಂತ ಅನ್ಕೊತೀರಾ. ಏನು ಮಾಡೋದು ಫ್ರೆಂಡ್ಸ್, ಇವಾಗ ನನ್ನ ಪರಿಸ್ಥಿತಿ ಹಂಗಾಗೋಗ್ಬಿಟ್ಟಿದೆ. ನಾನು ನೆಟ್ಟು 1.5 GB ಹಾಕ್ಸ್ಕೊಂಡಿರೋದ್ರಿಂದ ಕರೆಕ್ಟಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅವಾಗವಾಗ ಒಂದೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೊಂಬಿಡಿ. ಮತ್ತು ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತೀನೋ ಇಲ್ಲೋ ಅನ್ನೋ ಡೌಟ್ ಐತೆ. ಆದರೂ ಯೂಟ್ಯೂಬ್ ಮಾಡೋದು ಇರೋಕ್ಕಾಗ್ತಾಯಿಲ್ಲ. ನಾನಾದರೂ ವೀಡಿಯೋಸ್ ಯಾಕೆ ಮಾಡಾಕ್ತೀನಿ ಅಂತಂದರೆ, ಸರಿಯಾಗಿ ವ್ಯೂಸ್ ಇಲ್ಲ, ಲೈಕ್ ಇಲ್ಲ, ಮತ್ತು ಕಮೆಂಟ್ಸ್, ಒಳ್ಳೆ ಕಮೆಂಟ್ಸ್ಗಳಂತೂ ಇಲ್ಲವೇ ಇಲ್ಲ. ಯಾರೋ ಒಬ್ಬೊಬ್ರು ಕಮೆಂಟ್ ಹಾಕ್ತಾರೆ. ಅವ್ರ ಕಮೆಂಟ್ಸ್ ನೋಡಿ ನನಗೆ ಖುಷಿ ಆಗುತ್ತೆ. ಅಂದರೆ ಕಮೆಂಟ್ಸ್ ಎಲ್ಲ ಹೋಗಲಿ ಫ್ರೆಂಡ್ಸ್, ಅಟ್ಲೀಸ್ಟ್ ವ್ಯೂಸ್ ಆದರೂ ಬೇಕಲ್ವಾ, ಲೈಕ್ಸ್ ಆದರೂ ಬೇಕಲ್ಲ, ಅದು ಇಲ್ಲ. ಆದರೆ ಈ ವಿಡಿಯೋಸ್ನೆಲ್ಲ ನಾನು ಯಾಕೆ ಮಾಡ್ತೀನಿ ಅಂದರೆ, ಏನು ಯೂಸ್ ಇಲ್ಲ ಯೂಟ್ಯೂಬಿಂದ, ಆದ್ರೂ ನಾನು ಯಾಕೆ ಮಾಡ್ತೀನಿ ಅಂತಂದರೆ, ಮುಂದೆ ನಮಗೆ ಒಂದು ಏನೋ ಒಂದು ಆಸೆ ಅಲ್ವಾ, ಮುಂಚೆ ಈ ಥರ ಎಲ್ಲ ಇತ್ತು, ಹಿಂಗಿತ್ತು ಅಂತ ಒಂದು ನೆನೆಸ್ಕೊಳಕ್ಕಾದ್ರೂ ಒಂದು ಮೆಮೊರಿ ಬೇಕಲ್ವಾ. ಅದಕ್ಕೆ ನಾನು ಸರಿ ಅದಕ್ಕೋಸ್ಕರ ಆದರೂ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ. ಈ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊತೀನಿ. ಏನಾದರೂ ಸಕ್ಸಸ್ ಆದರೆ ಅದು ನನ್ನ ಪುಣ್ಯ. ಯೂಟ್ಯೂಬಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನನ್ನ ಬ್ಯಾಡ್ ಲಕ್ಕು. ಮತ್ತು ನಂದು ಚಿಕ್ಕನ್ಲಿಂದ ಒಂದು ಯಾವ ಹಳೆ ಫೋಟೋಗಳು ಯಾವುದು ಏನೂ ಇಲ್ಲ ಫ್ರೆಂಡ್ಸ್, ನನ್ನ ಫೋಟೋಗಳೆಲ್ಲ. ಅದಕ್ಕೆ ಈಗಲಾದರೂ, ಆವಾಗೇನೋ ಗೊತ್ತಿರಲಿಲ್ಲ, ಇವಾಗಾದರೂ ಗೊತ್ತಿದೆಯಲ್ಲ, ಅದಕ್ಕೆ ಈಗಾದರೂ ಎಲ್ಲ ಒಂದು ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆದರೂ ಕೇಳ್ಕೊತೀನಿ, ಪ್ಲೀಸ್ ಫ್ರೆಂಡ್ಸ್, ನಾನು ವಿಡಿಯೋ ನೋಡೋರು ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ನಿಮ್ಮ ಲೈಕು, ನಿಮ್ಮ ಒಳ್ಳೆ ಕಮೆಂಟಿಂದನೇ ನನಗೆ ಖುಷಿ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕಿಂತ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಆ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ನನಗೆ. ಈ ಥರ ಕಮೆಂಟ್ಸ್ಗಳು ಬರ್ತಾಯಿದ್ರೆ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಏನೋ ನಮಗೊಂದು ಆಸೆ. ಯಾಕೆಂದರೆ ನಾವು ಹೆಣ್ಮಕ್ಳಿಗೆ ಪ್ರತಿಯೊಂದರಲ್ಲೂ ಏನಾದರೂ ಒಂದೊಂದು ಆಸೆ ಇರುತ್ತೆ. ಅದೇ ಥರ ನನಗೂ ಒಂದು ಆಸೆ, ಈ ಥರ ಒಂದು ವ್ಲಾಗ್ ಮಾಡಬೇಕು, ಹಾಕಬೇಕು, ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ. ಅದಕ್ಕೆ ಮಾಡಿ ಹಾಕ್ತೀನಿ, ಇದು ನನ್ನ ಖುಷಿಗೆ. ಈಗ ಇವತ್ತು ನೋಡಿ, ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು. ಇನ್ನು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು, ಅದಕ್ಕೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಅದೊಂಥರ ಸೆಟ್ ದೋಸೆ ಥರ ಮಾಡಿಕೊಂಡೆ. ಇನ್ನು ಬಿಸಿಲೇ ಸರಿಯಾಗಿಲ್ಲ ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ಬಿಸಿಲು ಸರಿಯಾಗಿಲ್ಲ, ಮೋಡ ಮುಚ್ಕೊಂಡೇ ಇದೆ, ನೋಡಿದ್ರಲ್ಲ. ಇನ್ನು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು, ಅವರು ಕುರಿಗಳಿಗೆ ಹೋಗಿದ್ದಾರೆ ಇವತ್ತು. ನಾನು ಕುರಿ ಹೊಡ್ಕೊಂಡು ಹೋಗಿಲ್ಲ, ಕುರಿ ಮೇಯಿಸೋದಕ್ಕೆ ಹೋಗಿಲ್ಲ ಇವತ್ತು, ಅವರೇ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಏನೋ ಸ್ವಲ್ಪ ಅಡುಗೆ ಮಾಡಬೇಕು. ಬೆಳಗ್ಗೆ ಅವ್ರು ಟಿಫನ್ ಮಾಡಿಬಿಟ್ಟು ಹೋಗಿದ್ರು, ಇದನ್ನ ಇವಾಗ ನನಗೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಚಟ್ನಿನೂ ಸಹ ಮಾಡಿದ್ದೆ, ಆ ಚಟ್ನಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕಡಲೆಬೀಜ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ದೋಸೆಗೆ ನಾನು ಉದ್ದಿನ ಬೇಳೆ ಹಾಕಿಲ್ಲ. ನಾನು ಅಕ್ಕಿ ರೊಟ್ಟಿಗೆ ಅಂತ ನಾನು ಮಾಡ್ಕೊಂಡಿದ್ದು ಈ ದೋಸೆ ಇಟ್ಟು. ಆದರೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ. ಸೇಮು ನಾವು ಉದ್ದಿನ ಬೇಳೆ ಎಲ್ಲ ಹಾಕಿ ಯಾವ ಥರ ದೋಸೆ ಮಾಡ್ತೀರೋ ಅದೇ ಥರನೇ ಸ್ಮೂತಾಗಿ ಬಂದೈತೆ. ಆಮೇಲೆ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಇವಾಗ ನಾನು ಕಡಲೆಬೀಜ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಬರೀ ಕಡಲೆಬೀಜ ಚಟ್ನಿ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ನಾನು ಜೀರ್ಣ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಇದೆಲ್ಲ ನೋಡಿ ಈ ಥರ ಹೆಂಚಿನ ಮೇಲೆ ಹುರ್ಕೊತಾ ಇದ್ದೀನಿ. ನಮ್ಮಮ್ಮ ಈ ಥರ ಮಾಡ್ತಿದ್ರು ಫ್ರೆಂಡ್ಸ್, ಅದಕ್ಕೆ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದೈತೆ ದೋಸೆ. ಚಟ್ನಿ ರುಬ್ಕೊಂಬಂದಿದ್ದೀನಿ, ಅದಕ್ಕೆ ಒಗ್ಗರಣೆ ಹಾಕಿಲ್ಲ. ಇದು ಇವತ್ತಿನ ಬೆಳಗ್ಗೆ ಟಿಫನ್ನು ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಮನೆಗೆ ಯಾರೋ ಒಬ್ರು ಬಂದಿದ್ದರು, ಅವರು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು. ಅದನ್ನು ಓದ್ತಾ ಇದ್ದೀನಿ, ಯಾವ ಊರವರು, ಎಲ್ಲಿ, ಯಾವ ಡೇಟಿಗೆ ಮದುವೆ ಅಂತ. ಇಲ್ಲೇ ಪಕ್ಕದಲ್ಲಿ ಇಚ್ಚಂಗೂರವರು, ಅವ್ರದ್ದು ಮದುವೆ ಇದು. ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ಟಿಫನ್ ತಿಂತ ಅದನ್ನ ಓದ್ಕೊಂಡು ಕೂತಿದ್ದೀನಿ. ನಾನು ಯಾರ ಮದುವೆಗೂ ಜಾಸ್ತಿ ಹೋಗಲ್ಲ, ಎಲ್ಲ ನಮ್ಮ ಯಜಮಾನರನ್ನೇ ಕಳಿಸ್ಬಿಡ್ತೀನಿ ಫ್ರೆಂಡ್ಸ್.
ಅವರೇ ಹೋಗಿ ಬರ್ತಾರೆ, ನಾನು ಹೋಗೋದಿಲ್ಲ ಮದುವೆಗೆ. ಮತ್ತು ಬೆಳಗ್ಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸಾಯಂಕಾಲ ಟೈಮ್ ಹೋಗಬೇಕು. ನಾನು ಸಾಯಂಕಾಲ ಟೈಮ್ ಹೋಗ್ಬೇಕಂತಂದರೆ ಇಲ್ಲಿಂದ ಬಸ್ಗೆ ಹೋಗಿ ಬಸ್ಸಲ್ಲಿ ಹೋಗಿ ಬರಬೇಕು. ಅದಕ್ಕೆ ಬೇಡ ಅಂದ್ಬಿಟ್ಟು ಅವ್ರನ್ನೇ ಕಳಿಸ್ಬಿಡ್ತೀನಿ. ಅವರಾದರೆ ಯಾವ್ದಾನ ಗಾಡಿಗಳಾದರೂ ಹೋಗ್ಬಿಡ್ತಾರೆ. ಸರಿ ಅಂತಂದ್ಬಿಟ್ಟು ಎಲ್ಲ ಆದಮೇಲೆ ಸಾಯಂಕಾಲ ಸಾಂಬಾರಿಗೆ ತೊಗರಿಕಾಯಿ ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಕಾಯಿ ಕಿತ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಲೈಟಾಗಿ ಬಂದಿದೆ ಬಿಸಿಲು ಫ್ರೆಂಡ್ಸ್. ಬೆಳಗ್ಗೆಯಿಂದ ಬಿಸಿಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ, ಮೋಡ ಮುಚ್ಕೊಂಡೇ ಇತ್ತು. ತೊಗರಿಕಾಯಿ ಕಿತ್ಕೊತಾ ಇದ್ದೀನಿ ಸಾಯಂಕಾಲ ಸಾಂಬಾರಿಗೆ. ಇದೇ ಫಸ್ಟು ಕಿತ್ಕೊತಾ ಇರೋದು ತೊಗರಿಕಾಯಿಗೆ ಫ್ರೆಂಡ್ಸ್, ಇವಾಗಲೇ ಬಂದಿರೋದು. ಈ ಸರಿ ಜಾಸ್ತಿ ಹಾಕಿಲ್ಲ, ತೊಗರಿಕಾಯಿ ಆಗಲಿ ಅವರೆಕಾಯಿ ಆಗಲಿ ಕಮ್ಮಿನೇ ಹಾಕಿರೋದು. ಎಷ್ಟಿರುತ್ತೋ ಅಷ್ಟು ಆಗುತ್ತೆ, ಅದು ಏನು ಮಾಡೋದು. ಹೋದ ಸರಿ ಜಾಸ್ತಿ ಇತ್ತು, ಪರವಾಗಿಲ್ಲ ಫ್ರೆಂಡ್ಸ್. ಈ ಸರಿ ಸ್ವಲ್ಪ ಕಮ್ಮಿ ಹೋಗ್ಬಿಟ್ಟೈತೆ, ಎಲ್ಲೂ ಹಾಕಿಲ್ಲ. ನಾವು ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಅಷ್ಟೇ ಹಾಕ್ಕೊಂಡಿರೋದು. ನಮ್ಮ ಯಜಮಾನರು ಸಹ ಬಂದರು. ಏದೇ ಇಲ್ಲ ತಾನೇ ಸರಿಯಾಗಿ ನಿಂತ್ಕೊಂಡು ನೋಡ್ಕೊಂಡೇ ಇರ್ತೇವೆ. ಹಾಕ್ಬಿಡು, ಆಮೇಲೆ ಕೈ ತೊಳ್ಕೊಂಡು ನೀರು ಮಾಡಬಾರ್ದಾ? ಅಲ್ಲೆಲ್ಲ ಬಕೆಟಲ್ಲಿ ಕುಡಿಯಲ್ಲ. ಕುಡಿತಾವಂತೆ ಜಾಸ್ತಿ. ನೋಡಿದೀನಿ, ಸಾಕು ಹೋಗುವಂಥದ್ದು. ನಾನು ಮುಟ್ಟಿದ್ದೀನಿ, ನಿತ್ಕೊಂಡು ಹೋಗ್ತಾರು. ನಾನು ಮುಟ್ಟಿದ್ದೀನಿ, ಎತ್ಕೊಂಡು ಹೋಗ್ತಾರೋ ಅಂತ ಹೇಳೋದು. ಇದ್ರಲ್ಲಿ ಲಾಕ್ ಮಾಡ್ಬೋದಲ್ಲ ಸರ್ ನೀನು? ಹಾಕಿದ್ರಿಲ್ಲ. ಮಣ್ಣು ತಿಂತೈತೆ, ಇದು ತಿಂತೈತೆ. ಬಿಟ್ಟಿದ್ರು, ಬೆಳಗ್ಗೆ ಬಂದಿದ್ ನಿಂತೋಯ್ತು. ಬೆಳಗ್ಗೆ ಬರ್ತಾ ಇತ್ತು, ನಿಂತೋಗ್ಬಿಡ್ತು. ಅಲ್ಲಿ ಆ ಕಡೆ ಹಾಕಿದ್ದೆ, ಇವಾಗ ತಿರ್ಗಾ ಇವಾಗ ಬಿಟ್ಟವ್ರೆ.